ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟೇಸ್ಟಿಯಾಗಿರುವಂತಹ ರವೆ ಮೊಟ್ಟೆ ಬಿರಿಯಾನಿಯನ್ನು ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಈಗ ನಮ್ಮ ಮನೆಯಲ್ಲೆಲ್ಲ ಉಪ್ಪಿಟ್ಟು ಮಾಡಿದರೆ ಯಾರಿಗೂ ಇಷ್ಟ ಆಗೋದಿಲ್ಲ, ಮಕ್ಕಳಂತೂ ತಿನ್ನೋದೇ ಇಲ್ಲ. ಈ ರೀತಿ ಮೊಟ್ಟೆ ಹಾಕಿ ಬಿರಿಯಾನಿ ಮಾಡಿದರೆ ಮಕ್ಕಳು ಕೂಡ ಖುಷಿಪಟ್ಟು ತಿಂತಾರೆ. ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಅಷ್ಟು ಟೇಸ್ಟಿಯಾಗಿರುವಂತಹ ಈಸಿಯಾಗಿ ಮಾಡಬಹುದಾದಂತಹ ರವೆಯಿಂದ ಮಾಡಿದಂತಹ ಮೊಟ್ಟೆ ಬಿರಿಯಾನಿ. ಮೊದಲು ಮೊಟ್ಟೆಯನ್ನು ಬೇಯಲಿಕ್ಕೆ ಇಡೋಣ. ನಾನಿಲ್ಲಿ 3 ಮೊಟ್ಟೆಯನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಮೊಟ್ಟೆಯನ್ನು ತಗೊಳ್ಳಿ. ಇನ್ನು ಇದಕ್ಕೆ ಬೇಕಾದಂತಹ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿನ ಕಟ್ ಮಾಡೋಣ. ಮೀಡಿಯಮ್ ಸೈಜಿದೊಂದು ಟೊಮೆಟೊ ಹಣ್ಣು, ಮೀಡಿಯಮ್ ಸೈಜಿದೊಂದು ಈರುಳ್ಳಿ ಮತ್ತು 1 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ ಇದರ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳಿ. ನಾನಿಲ್ಲಿ 1.5 ಕಪ್ ರವೆಯಿಂದ ಈ ಬಿರಿಯಾನಿಯನ್ನು ಮಾಡ್ತಾಯಿದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊವನ್ನು ನಾವು ಬಿರಿಯಾನಿಗೆಲ್ಲ ಕಟ್ ಮಾಡ್ತೀವಲ್ಲ, ಅದೇ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ, ಇದೇ ರೀತಿ ಕಟ್ ಮಾಡಿದ್ದೀನಿ. ಇನ್ನು ಇದನ್ನು ಸೈಡಿಗೆ ಇಡೋಣ. ಒಂದು ಪಾತ್ರೆ ಬಿಸಿ ಆದ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕೋಣ. ಇನ್ನಿದಕ್ಕೆ ರವೆ, ನಾವು ಸಾಮಾನ್ಯ ಉಪ್ಪಿಟ್ಟು ಮಾಡುವಾಗ ರವೆಯನ್ನು ಯಾವ ರೀತಿ ಹುರಿತೀವೋ ಅದೇ ರೀತಿ ರವೆಯನ್ನು ಹುರಿದು ಈ ಬಿರಿಯಾನಿಯನ್ನು ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 1.5 ಕಪ್ ಬಾಂಬೆ ರವೆಯನ್ನು ತಗೊಂಡಿದ್ದೀನಿ. ಉಪ್ಪಿಟ್ಟು ಮಾಡಲಿಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟೇ ಸಮಯ ಸಾಕು ನಮಗೆ ಈ ಸೂಪರ್ ಟೇಸ್ಟಿಯಾಗಿರುವಂತಹ ಬಿರಿಯಾನಿ ಮಾಡಲಿಕ್ಕೆ. ಉಪ್ಪಿಟ್ಟು ತಿನ್ನದ ಮಕ್ಕಳಿಗೆ ಒಂದು ಸಾರಿ ಇದನ್ನು ಮಾಡಿಕೊಟ್ಟು ನೋಡಿ. ರವೆ ಎಲ್ಲ ಒಳ್ಳೆ ಫ್ರೈ ಆಗಿ ಪರಿಮಳ ಬರುತ್ತೆ ನೋಡಿ. ರವೆ ಫ್ರೈ ಆದಮೇಲೆ ಆವಾಗ ಸ್ಟವ್ ಆಫ್ ಮಾಡಿ ಈ ರವೆಯನ್ನು ಬೇರೆ ಪಾತ್ರೆಗೆ ಹಾಕಿ ಇಟ್ಕೋಬೇಕು. ಇದೇ ಪಾತ್ರೆಯಲ್ಲಿ ಇಟ್ಟರೆ ರವೆ ಸ್ವಲ್ಪ ಕಪ್ಪಾಗುತ್ತೆ, ಆ ಥರ ಕಪ್ಪಾಗಬಾರ್ದು. ಇನ್ನು ಅದೇ ಪಾತ್ರೆಗೆ ಒಂದು 3ರಿಂದ 4 ಚಮಚ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಎಣ್ಣೆ ಒಳ್ಳೆ ಬಿಸಿ ಆದಮೇಲೆ ಇದಕ್ಕೆ ಹೋಲ್ ಮಸಾಲ, ನಾನಿಲ್ಲಿ 2 ಏಲಕ್ಕಿ, 2 ಲವಂಗ, ಚಕ್ಕೆ ಅದನ್ನೆಲ್ಲ ಹಾಕಿದ್ದೀನಿ. ನಿಮ್ಮಲ್ಲಿ ಯಾವುದು ಹೋಲ್ ಮಸಾಲೆ ಇದೆಯೋ, ನಾವು ಸಾಮಾನ್ಯ ಬಿರಿಯಾನಿಗೆ ಹಾಕುವಂಥ ಮಸಾಲೆ ಯಾವುದೆಲ್ಲ ಇದೆಯೋ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಆಮೇಲೆ ಇದಕ್ಕೆ ನಾವು ಸ್ಲೈಸ್ ಆಗಿ ಕಟ್ ಮಾಡಿರುವಂತಹ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿಯನ್ನು ಹಾಕೋಣ. ಇದು ಲೈಟಾಗಿ ಫ್ರೈ ಆಗಬೇಕು, ತುಂಬ ಜಾಸ್ತಿ ಬ್ರೌನ್ ಕಲರ್ ಏನೋ ಆಗೋದು ಬೇಡ. ಲೈಟಾಗಿ ಫ್ರೈ ಆದ ಮೇಲೆ ಇದಕ್ಕೆ ನಮಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಬೇಕು. ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದೊಳ್ಳೆ ಫ್ರೈ ಆಗಬೇಕು. ಆ ಹಸಿ ಸ್ಮೆಲ್ಲೆಲ್ಲ ಹೋದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪುಡಿಗಳನ್ನು ಸೇರಿಸೋಣ. ನಾನೊಂದು 3/4 ಚಮಚ ಧನಿಯಾ ಪುಡಿ, 3/4 ಚಮಚ ಚಿಲ್ಲಿ ಪೌಡರ್, ಮೆಣಸಿನ ಪುಡಿಯನ್ನು ಸೇರಿಸಿದ್ದೀನಿ. ಇದಕ್ಕೆ ಒಂದು ಅರ್ಧ ಚಮಚ ಬಿರಿಯಾನಿ ಮಸಾಲೆ ಅಥವಾ ಗರಂ ಮಸಾಲೆ ಪೌಡ್ರನ್ನು ಸೇರಿಸ್ಬೋದು. ಬಿರಿಯಾನಿ ಮಸಾಲೆ ಇದ್ದರೆ ಬಿರಿಯಾನಿ ಮಸಾಲೆ ಹಾಕಿ, ಇಲ್ಲಾಂದರೆ ನಿಮ್ಮ ಹತ್ರ ಗರಂ ಮಸಾಲೆ ಇದ್ದರೆ ಅರ್ಧ ಚಮಚ ಯಾವುದಾದ್ರೂ ಒಂದು ಹಾಕಿದರೆ ಸಾಕು. 1/4 ಚಮಚ ಅರಶಿನ ಹುಡಿಯನ್ನು ಸಹ ಸೇರಿಸಿ ಪುಡಿಗಳನ್ನು ಫ್ರೈ ಮಾಡಿ ಅದರ ಹಸಿ ಸ್ಮೆಲ್ಲೆಲ್ಲ ಹೋದ ಮೇಲೆ ಟೊಮೆಟೊವನ್ನು ಸೇರಿಸಬೇಕು. ಟೊಮೆಟೊ ಮತ್ತು ಕರಿಬೇವು ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇನ್ನು ಇದನ್ನು ಈ ಮಸಾಲೆ ಒಳಗಡೆ ಹಾಕಿ ಇದೇ ರೀತಿ ಮಿಕ್ಸ್ ಮಾಡಿ ಈ ಟೊಮೆಟೊ ಎಲ್ಲ ಬೆಂದು ಸ್ವಲ್ಪ ಗೊಜ್ಜು ಥರ ಆಗಬೇಕು. ಈ ಥರ ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಫ್ರೈ ಆದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಮುಚ್ಚಿ ಒಂದು 3-4 ಸೆಕೆಂಡ್ ಬಿಡೋಣ, ಆವಾಗ ಒಳ್ಳೆ ಸಾಫ್ಟ್ ಆಗುತ್ತೆ ನಮ್ಮದು ಟೊಮೆಟೊ ಎಲ್ಲ. ಆಮೇಲೆ ಓಪನ್ ಮಾಡಿ ಒಂದು ಸರ್ತಿ ಮಿಕ್ಸ್ ಮಾಡಿ ಇದಕ್ಕೆ 1 ಮೊಟ್ಟೆಯನ್ನು ನಾವು ಹೊಡೆದಾಕಬೇಕು. 1 ಮೊಟ್ಟೆಯನ್ನು ನಾವು ಎಗ್ ಬುರ್ಜಿಗೆಲ್ಲ ಮೊಟ್ಟೆ ಹಾಕ್ತೀವಲ್ಲ, ಅದೇ ರೀತಿ ನಾವು ರೈಸಲ್ಲಿ ಎಗ್ ಬಿರಿಯಾನಿ ಮಾಡುವಾಗ ಸಹ 1 ಮೊಟ್ಟೆಯನ್ನು ಹೊಡೆದಾಕಿ ಮಾಡಿದರೆ ರೈಸಿಗೆ ಒಂದು ಸ್ಪೆಷಲ್ ಟೇಸ್ಟ್ ಬರುತ್ತೆ. ಹಾಗೆಯೇ 1 ಮೊಟ್ಟೆಯನ್ನು ಇದಕ್ಕೆ ಹೊಡೆದಾಕ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಮೊಟ್ಟೆ ಎಲ್ಲ ಒಳ್ಳೆ ಬೇಯಬೇಕು. ಇವಾಗ ನಿಮ್ಮ ಹತ್ರ ಜಾಸ್ತಿ ಮೊಟ್ಟೆ ಇಲ್ಲ ಅಂದರೆ 1 ಅಥವಾ 2 ಮೊಟ್ಟೆ ಇದ್ದರೆ ಸಹ ಮೊಟ್ಟೆ ಬೇಯಿಸಿ ಹಾಕಬೇಕು ಅಂತಿಲ್ಲ. ಇದೇ ರೀತಿ ಮೊಟ್ಟೆಯನ್ನು ಹೊಡೆದಾಕಿ ನಾವು ಎಗ್ ಬುರ್ಜಿ ಮಾಡ್ತೀವಲ್ಲ, ಮಸಾಲೆ ಎಲ್ಲ ಸೇಮ್ ಇದೇ ರೀತಿ ಬಿರಿಯಾನಿ ಮಸಾಲೆ ಥರ ಮಾಡಿ 1 ಅಥವಾ 2 ಮೊಟ್ಟೆಯನ್ನು ಹೊಡೆದಾಕಿ ಅದಕ್ಕೆ ಈ ಬಿರಿಯಾನಿ ರವೆಯಿಂದ ಹಾಕಿ ಮಾಡಿದರೂ ಸಹ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಮೊಟ್ಟೆ ಎಲ್ಲ ಒಳ್ಳೆ ಬೆಂದಿದೆ. ಇನ್ನು ಇದಕ್ಕೆ ನೀರನ್ನು ಸೇರಿಸೋಣ. ನಾನು ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 4 ಕಪ್ ನೀರನ್ನು ಸೇರಿಸ್ತಾ ಇದ್ದೀನಿ. 1.5 ಕಪ್ ರವೆ ತಗೊಂಡಿದ್ದೀನಿ, ಅದಕ್ಕೆ 4 ಕಪ್ ನೀರನ್ನು ಸೇರಿಸ್ತಾ ಇದ್ದೀನಿ. 1.5 ಕಪ್ ರವೆಗೆ 3 ಕಪ್ ನೀರು ಹಾಕಿದರೂ ಸಾಕಾಗುತ್ತೆ. ನಾನಿಲ್ಲಿ 4 ಕಪ್ ನೀರು, ಅರ್ಧ ಕಪ್ ನೀರನ್ನು ಜಾಸ್ತಿ ಹಾಕಿದ್ದೀನಿ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಅದರೊಟ್ಟಿಗೆ ಒಂದು ಸ್ವಲ್ಪ ಸಕ್ಕರೆಯನ್ನು ಸಹ ಸೇರಿಸಬೇಕು, ಆ ಟೇಸ್ಟ್ ಒಂದು ಬ್ಯಾಲೆನ್ಸ್ ಆಗಲಿಕ್ಕೆ. ಒಂದು ಅರ್ಧ ಚಮಚದಷ್ಟು ಸಕ್ಕರೆಯನ್ನು ಸಹ ಸೇರಿಸ್ತಿದ್ದೀನಿ. ಒಳ್ಳೆ ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟು ಮುಚ್ಚಿ ಇದನ್ನು ಕುದೀಲಿಕ್ಕೆ ಬಿಡಬೇಕು. ನೀರು ಒಳ್ಳೆ ಕುದಿಬೇಕು.
ನೋಡಿ ನೀರೆಲ್ಲ ಒಳ್ಳೆ ಕುದೀತಾ ಇದೆ, ಒಳ್ಳೆ ಬಿರಿಯಾನಿ ಸ್ಮೆಲ್ ಮನೆಯೊಳಗಡೆ ಎಲ್ಲ ಬರ್ತಾ ಇದೆ ನೋಡಿ. ಇನ್ನು ಇದಕ್ಕೆ ನಿಮ್ಮ ಹತ್ರ ತುಪ್ಪ ಇದ್ದರೆ 1 ಚಮಚ ತುಪ್ಪವನ್ನು ಸೇರಿಸಿ, ಟೇಸ್ಟ್ ಚೆನ್ನಾಗಿರುತ್ತೆ. ತುಪ್ಪ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಇದಕ್ಕೆ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣ ಕಟ್ ಮಾಡಿರೋದನ್ನು ಸೇರಿಸಿ, ಮತ್ತು ಬೇಯಿಸಿರುವ ಮೊಟ್ಟೆಯನ್ನು ಸಹ ಸೇರಿಸಿ. ಇದಿಷ್ಟು ಸೇರಿಸಿ ಒಳ್ಳೆ ಒಂದು ಮಿಕ್ಸ್ ಕೊಡಬೇಕು. ಆಮೇಲೆ ನಾವು ಹುರಿದು ಇಟ್ಟಿರುವ ರವೆಯನ್ನು ಸ್ವಲ್ಪ ಸ್ವಲ್ಪ ಆಗಿ ಹಾಕಿ ಮಿಕ್ಸ್ ಮಾಡಬೇಕು. ಉಪ್ಪಿಟ್ಟಿಗೆ ಯಾವ ರೀತಿ ರವೆಯನ್ನು ಹಾಕಿ ಮಿಕ್ಸ್ ಮಾಡ್ತೀವೋ ಅದೇ ರೀತಿ ಫಸ್ಟಿಗೆ ಸ್ವಲ್ಪ ರವೆಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ಒಮ್ಮೆಲೆ ಜಾಸ್ತಿ ರವೆ ಹಾಕಿ ಮಿಕ್ಸ್ ಮಾಡಬಾರ್ದು, ಅದು ಗಂಟಾಗುತ್ತೆ. ನಿಮಗೆ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಯಿತು ಅಂದರೆ ಮೊಟ್ಟೆಯನ್ನು ಆಮೇಲೆ ಸೇರಿಸಿದರೂ ಆಗುತ್ತೆ. ಮೊಟ್ಟೆ ಹೊಡೆದೋಗಬಾರ್ದು ನೋಡಿ, ನಾವು ಬೇಯಿಸಿ ಹಾಕಿರೋ ಮೊಟ್ಟೆ ಹೊಡೆದೋಗಬಾರ್ದು. ಇದೇ ರೀತಿ ಸ್ವಲ್ಪ ಸ್ವಲ್ಪ ರವೆಯನ್ನು ಹಾಕಿ ಲೈಟಾಗಿ ಚೂರ್ಸ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ತಾ ಬರಬೇಕು. ಹಾಗೆ ನಾನಿವಾಗ 3 ಬ್ಯಾಚಾಗಿ ರವೆಯನ್ನು ಹಾಕಿದ್ದೀನಿ. ಲಾಸ್ಟಿಗೆ ಸ್ವಲ್ಪ ರವೆ ಇದೆ ನೋಡಿ, ಅದನ್ನು ಸಹ ಹಾಕಿ ಲೈಟಾಗಿ ಇದೇ ರೀತಿ ಮಿಕ್ಸ್ ಮಾಡಬೇಕು. ಚೂರು ಸಹ ಗಂಟಿಲ್ಲದೆ ರವೆ ಎಲ್ಲ ಮಿಕ್ಸ್ ಆದ ಮೇಲೆ ಇದನ್ನು ಮುಚ್ಚಿ ಒಂದು 3 ನಿಮಿಷ ಬಿಡಬೇಕು. ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಮುಚ್ಚಿ ಒಂದು 3 ನಿಮಿಷ ಇದನ್ನು ಬಿಡ್ತಾ ಇದ್ದೀನಿ ನೋಡಿ. 3 ನಿಮಿಷ ಆದ ತಕ್ಷಣ ಓಪನ್ ಮಾಡಿ ಒಂದು ಸರ್ತಿ ಮಿಕ್ಸ್ ಕೊಡಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ ನೋಡಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿಕ್ಕೆ ಮರಿಬೇಡಿ ನೋಡಿ. ನಮ್ಮದು ಸೂಪರ್ ಆಗಿರುವಂತಹ ರವೆ ಮೊಟ್ಟೆ ಬಿರಿಯಾನಿ ಇಲ್ಲಿ ರೆಡಿ ಆಯಿತು. ಒಂದು ಸರ್ತಿ ಲೈಟಾಗಿ ಮಿಕ್ಸ್ ಮಾಡಿ ಮುಚ್ಚಿ ಇನ್ನೊಂದು 5 ನಿಮಿಷ ಸ್ಟವ್ ಎಲ್ಲ ಆಫ್ ಮಾಡಿ ಬಿಡಬೇಕು. ಆವಾಗ ರವೆ ಎಲ್ಲ ಒಳ್ಳೆ ಬೆಂದಿರುತ್ತೆ. ಇನ್ನು ಬಿಸಿ ಬಿಸಿಯಾಗಿರುವಂತಹ ಮೊಟ್ಟೆ ರವೆ ಬಿರಿಯಾನಿಯನ್ನು ನಮಗೆ ಸರ್ವ್ ಮಾಡ್ಬೋದು. ಇದನ್ನು ಬಿಸಿ ಬಿಸಿ ಇರುವಾಗಲೇ ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮಾಡಿ ಸ್ಟವಿಂದ ತೆಗೆದು ಆವಾಗಲೇ ತಿಂತಾ ಇರಿ, ಅಷ್ಟು ಟೇಸ್ಟ್ ಆಗುತ್ತೆ. ಒಂದು ಸಾರಿ ಆದರೂ ಟ್ರೈ ಮಾಡಿ ನೋಡಿ. ಈ ಮೊಟ್ಟೆ ಬದಲು ಚಿಕನ್ ಹಾಕಿ ಸಹ, ಚಿಕನನ್ನು ಮಸಾಲೆಯಲ್ಲಿ ಬೇಯಿಸಬೇಕು. ಬೇಯಿಸಿ ಚಿಕನ್ ಹಾಕಿ ಸಹ ಈ ಬಿರಿಯಾನಿಯನ್ನು ಮಾಡ್ಬೋದು. ನಮಗೆ ಟೇಸ್ಟ್ ಅಂತೂ ಸಖತ್ತಾಗುತ್ತೆ. ಬೆಳಿಗ್ಗೆ ಈಸಿಯಾಗಿ ಉಪ್ಪಿಟ್ಟು ತಿನ್ನದ ಮಕ್ಕಳಿಗೆ ಅಥವಾ ಮನೆಯಲ್ಲಿ ಯಾರು ಉಪ್ಪಿಟ್ಟು ತಿನ್ನದವರಿಗೆ ಇದೇ ರೀತಿ ಒಂದು ಸಾರಿ ಮಾಡಿಕೊಡಿ.